ಶೃಂಗೇರಿಯಲ್ಲಿ ಹುಟ್ಟಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿದು ಹೋಗುವ ತುಂಗಾ ನದಿ ದಶಕಗಳಿಂದ ಮಲಿನಗೊಳ್ತಾ ಇದೆ. ಶಿವಮೊಗ್ಗದ ತುಂಗಾ ನದಿ ತೀರಕ್ಕೆ ಇತ್ತೀಚೆಗಷ್ಟೇ ಚಿತ್ರನಟ ಅನಿರುದ್ಧ್ ಭೇಟಿಯನ್ನ ನೀಡಿದ್ರು. ಇನ್ನು ಈ ವೇಳೆ ತುಂಗಾ ನದಿ ಕಲುಷಿತವಾಗಿರುವುದನ್ನ ನೋಡಿ ಬೇಸರವನ್ನ ಹೊರಗಾಕಿದ್ರು. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮತ್ತೆ ನದಿಗೆ ಮರುಜೀವವನ್ನ ನೀಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೊಸ ಬೆಳವಣಿಗೆಗಳು ಆಗ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಇದೇ ವಿಚಾರವಾಗಿ ಈಗ ಪವಿತ್ರ ತುಂಗಾ ನದಿಯ ಜೀರ್ಣೋದ್ಧಾರ ಮತ್ತು ಅದರಲ್ಲಿ ಮರುಜೀವ ಬರುವಂತೆ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಶ್ರೀ ಗುರುದತ್ ಅವರು, ಇನ್ನು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಾಜೇಶ್ ಅಮೀನಬಾನ್ ಅವರು, ಇನ್ನು ಸಂಬಂಧಪಟ್ಟಂತ ಇಲಾಖೆಗಳ ಅಧಿಕಾರಿಗಳು, ಇನ್ನು ಶಿವಮೊಗ್ಗ ಸ್ಥಳೀಯ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಪವಿತ್ರ ನದಿಯಾಗಿರುವಂತಹ ತುಂಗೆ ಜೀರ್ಣೋದ್ಧಾರ ಯಾವ ರೀತಿಯಾಗಿ ಮಾಡಬೇಕು, ಮರುಜೀವ ಬರಲಿಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕು, ಯಾವ ಇಲಾಖೆಗಳು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು ಅಂತ ಸುದೀರ್ಘ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ದಶಕಗಳಿಂದ ತುಂಗಾ ನದಿ ಮಲಿನವಾಗ್ತಿರೋ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಸಾಮಾಜಿಕ ಕಳಕಳಿಯಿಂದ ಚಿತ್ರನಟ ಅನಿರುದ್ಧ್ ಸ್ಥಳಕ್ಕೆ ಭೇಟಿ ನೀಡಿ ಇನ್ನು ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ರು. ಈ ಒಂದು ವಿಚಾರವಾಗಿ ಈಗ ಇವೆಲ್ಲದಕ್ಕೂ ಒಂದು ರೀತಿಯಾಗಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಂತಾಗಿದೆ. ಇವತ್ತು ನಮ್ಮ ಕನ್ನಡದ ಖ್ಯಾತ ಚಿತ್ರನಟರಾದಂತಹ ಶ್ರೀ ಅನಿರುದ್ಧ್ ಜತ್ಕರ್ ಅವರು ಇಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಇವತ್ತು ಭೇಟಿ ಮುಖ್ಯ ಉದ್ದೇಶ ಅಂತಂದ್ರೆ, ನಮ್ಮ ತುಂಗಾ ನದಿ ಏನಿದೆ ಅದರ ನದಿ ಪಾತ್ರ ಸುತ್ತ ಆಯ್ತು, ಆ ನದಿಯ ಒಂದು ಗುಣಮಟ್ಟವಾಯ್ತು, ಅದನ್ನ ಉಳಿಸಬೇಕು, ಅಲ್ಲಿ ಒಂದು ಕನ್ಸರ್ವೇಶನ್ ಮಾಡಬೇಕು, ನದಿಯ ಒಂದು ಸುತ್ತಮುತ್ತಲ ಒಂದು ಬಯೋಡೈವರ್ಸಿಟಿಯನ್ನು ಉಳಿಸಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬಂದಿದ್ದಾರೆ. ಅದೇ ಕಾರಣಕ್ಕಾಗಿ ನಮ್ಮ KNNL MD ರಾಜೇಶ್ ಅಮೀನ್ ಬಾವಿ ಅವರು ಸಹಿತ ಬೆಂಗಳೂರಿಂದ ಅವರು ಸಹಿತ ಈ ಮೀಟಿಂಗ್ ಗೆ ಅಟೆಂಡ್ ಆಗಿದ್ರು. ಎಲ್ಲ ನಮ್ಮ ಅಧಿಕಾರಿಗಳು, ಶಿವಮೊಗ್ಗದ ಮಹಾನಗರ ಪಾಲಿಕೆ ಆಯ್ತು, ಸ್ಮಾರ್ಟ್ ಸಿಟಿ ಆಯ್ತು, ವಾಟರ್ ಬೋರ್ಡ್ ಆಯ್ತು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಈ ತರ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು, ZP ಜಿಲ್ಲಾ ಪಂಚಾಯತ್ ಆಯ್ತು, ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ರು. ಸೊ ನಮ್ಮ ಒಂದು ಕಳಕಳಿ ಅಂತಂದ್ರೆ, ಈ ಅನಿರುದ್ಧ್ ಸರ್ ನಮ್ಗೆ ಇವತ್ತು ಒಂದು ನಮ್ಗೆ ತಿಳಿಸಿರೋದು ಮುಖ್ಯವಾಗಿ ಅಂತಂದ್ರೆ, ಯಾವ ರೀತಿಯಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ, ಯಾವ ರೀತಿ ಬೇರೆ ಬೇರೆ ಕಲುಷಿತಗಳು ಮಿಕ್ಸ್ ಆಗಿ ನೀರು ಕ್ವಾಲಿಟಿ ಹಾಳಾಗ್ತಾ ಇದೆ ಅನ್ನೋದನ್ನ ನಮ್ಗೆ ಅವರು ಬಹಳ ಕಳಕಳಿಯಿಂದ ನಮ್ ಗಮನಕ್ಕೆ ತಂದ್ರು. ಅದಕ್ಕೆ ನಾವು ಇವತ್ತು ಎಲ್ಲಾ ಅಧಿಕಾರಿ ಮಿತ್ರರು ಎಲ್ಲರೂ ನಾವು ಸೇರ್ಕೊಂಡು ಬೇರೆ ಬೇರೆ ರೀತಿ ಹೇಗೆ ಅದನ್ನ ಟ್ಯಾಕಲ್ ಮಾಡ್ಬೋದು, ಅವ್ರವ್ರ ಕೆಪಾಸಿಟಿಯಲ್ಲಿ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಕಾರ್ಪೊರೇಷನ್ ಇಂದ ಯುಟಿಲಿಟಿ ನೀರೇನ್ ಮಿಕ್ಸ್ ಆಗುತ್ತೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಂಡು ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಅವರು ಅಶ್ಯೂರೆನ್ಸ್ ಕೊಟ್ರು. ಸ್ಮಾರ್ಟ್ ಸಿಟಿ ಅವರು ಸಹಿತ ಅದರಲ್ಲಿ ಅಶ್ಯೂರೆನ್ಸ್ ಕೊಟ್ರು. ವಾಟರ್ ಬೋರ್ಡ್ ಅವರು ಮೇಜರ್ ಎಲ್ಲೆಲ್ಲಿ ಗ್ರೇ ವಾಟರ್ ಜಾಯಿನ್ ಆಗ್ತದೆ ನಮ್ಮ ರಿವರಿಗೆ ಅದನ್ನ ಟ್ಯಾಕಲ್ ಮಾಡಿ, ಅದನ್ನ STP ಗೆ ಡೈವರ್ಟ್ ಮಾಡಿ, ವೆಟ್ವೆಲ್ ಮೂಲಕ ಅದನ್ನ ಟ್ರೀಟ್ ಮಾಡಿ, ಆಮೇಲೆ ಅದನ್ನ ಬಿಡ್ಲಿಕ್ಕೆ ಯಾವ ತರ ಮಾಡ್ಕೋತೀವಿ ವ್ಯವಸ್ಥೆ, ಅದ್ರ ಬಗ್ಗೆ ಮಾಹಿತಿ ನೀಡಿದ್ರು. ಅದೇ ರೀತಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲೂ ಸಹಿತ ಬೇರೆ ಪಂಚಾಯತಿ ಮಟ್ಟದಲ್ಲಿ ನಾವು ಒಂದು ಕಮಿಟಿಗಳನ್ನ ಮಾಡ್ಕೊಂಡು PDOಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಅಲ್ಲಿ ನೀರು ಕಲುಷಿತ ನೀರು ಸೇರದೇ ಇದ್ದ ಹಾಗೆ ಹೇಗೆ ಪ್ರಯತ್ನ ಮಾಡ್ಬೇಕನ್ನೋದ್ರ ಬಗ್ಗೆ ಅವರು ಸಹಿತ ಕಮಿಟ್ಮೆಂಟ್ ಕೊಟ್ರು. ಈ ತರ ಬೇರೆ ಬೇರೆ ಇಲಾಖೆಯವರು ನಾವು ಕಮಿಟ್ಮೆಂಟ್ ಅನ್ನ ತೋರಿಸಿದ್ದಾರೆ. ಇನ್ನು ಇದಕ್ಕಿಂತ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿಯನ್ನ ಅನಿರುದ್ಧ್ ಜಾತ್ಕರ್ ಅವರು ತಿಳಿಸ್ತಾರೆ. ಇದಕ್ಕೆ ಎಲ್ಲರೂ ಒಂದು ಜೊತೆಗೆ ಆಸ್ ಅ ಟೀಮ್ ವರ್ಕ್ ಮಾಡಿದ್ರೆ ಇದನ್ನ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಒಂದು 3 months ಅಲ್ಲಿ ಒಂದು ಒಳ್ಳೆ ರೀತಿ ಡೆವಲಪ್ಮೆಂಟ್ ಅನ್ನ ನಾವು ತೋರಿಸೋಣ, ಪ್ರಗತಿಯನ್ನು ತೋರಿಸೋಣ ಅಂತ ಹೇಳಿ ನಾವೆಲ್ಲ ಒಂದು ಕಮಿಟ್ಮೆಂಟ್ ಇವತ್ತು ಹಾಕೊಂಡಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ DC ಸಾಹೇಬರು ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತಂದ್ರೆ ಈ ವಿಚಾರ ಹೇಳಿದಾಗ ಅವರು ತಕ್ಷಣ ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಈ ಒಂದು ಮೀಟಿಂಗ್ ಏನಿದೆ, ಈ ಒಂದು ಚರ್ಚೆ ಏನಿದೆ ಅದಕ್ಕೋಸ್ಕರ ಅನುಕೂಲ ಮಾಡಿಕೊಟ್ರು. ಅದರ ಜೊತೆಗೆ ನಮ್ಮ ಕರ್ನಾಟಕ ನೀರಾವರಿ ನಿಗಮದ MD ಸಾಹೇಬರು ರಾಜೇಶ್ ಅಮೀನ್ ಬಾವಿ ಸರ್ ಅವರು ಕೂಡ ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರು ಕೂಡ ಬೆಂಗಳೂರಿಂದ ಇಲ್ಲಿ ಬಂದು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಸಾಕಷ್ಟು ಇಲಾಖೆಗಳು, ಈಗಾಗಲೇ ಸಾಹೇಬರು ಹೇಳಿದಂತೆ ಸಾಕಷ್ಟು ಇಲಾಖೆಗಳು, ಇಲ್ಲಿ ಸ್ಥಳೀಯರು, ನಮ್ಮ ತುಂಗಾ ನದಿಯ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರೋರು, ಪರಿಸರವಾದಿಗಳು ಎಲ್ಲರೂ ಇವತ್ತು ಕೈ ಜೋಡಿಸಿದ್ದಾರೆ. ಬೇರೆ ಬೇರೆ ಪಕ್ಷದಿಂದ ಕೂಡ ಇವತ್ತು ಜನ ಬಂದಿದ್ದಾರೆ. ಎಲ್ರದ್ದು ಒಂದೇ ಆಸೆ, ಕನಸು ಏನು ಅಂತಂದ್ರೆ ನಮ್ಮ ಪವಿತ್ರವಾದ ನದಿ, ನಮ್ಮ ತುಂಗಾ ನದಿ ಏನಿದೆ ಅದು
ಆಕೆ ಸ್ವಚ್ಛವಾಗಬೇಕು. ಆಕೆ ಋಣ ನಮ್ಮ ಎಲ್ಲರ ಮೇಲೂ ಇದೆ. ಹಾಗಾಗಿ ಅದನ್ನ ನಾವು ನಮ್ಮ ಅಳಿಲು ಸೇವೆ ಮುಖಾಂತರ ಅದನ್ನ ಕಿಂಚಿತ್ ಪ್ರಮಾಣದಲ್ಲಿ ಅದನ್ನ ತೀರಿಸುವ ಪ್ರಯತ್ನ ನಾವೆಲ್ಲರೂ ಸೇರಿ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಸಾಕಷ್ಟು ಸಲಹೆ ಸೂಚನೆಗಳನ್ನ ನಾನು ಚರ್ಚೆ ಮಾಡಿದ್ದೀನಿ ಇವತ್ತು. ಅದರ ಜೊತೆಗೆ ತುಂಗಾ ಆರತಿ ಕೂಡ ನವೆಂಬರ್ 1ನೇ ತಾರೀಕು ಅಂತ ನಾವು ಅನ್ಕೊಂಡಿದ್ದೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಕೇಳಬೇಕು. ಅದು ಆದ್ರೆ 1ನೇ ತಾರೀಕು ಅವರ ಮುಖಾಂತರ ಇಲ್ಲಿ ನಮ್ಮ ತುಂಗಾ ಆರತಿ ಪ್ರಾರಂಭ ಮಾಡುವ ಒಂದು ಯೋಜನೆ ಅನ್ಕೊಂಡಿದ್ದೀನಿ. ಪ್ರತಿ ಸಂಜೆ ಅಂದ್ರೆ ಪ್ರತಿದಿನ ಸಂಜೆ ತುಂಗಾ ಆರತಿ ಆದ್ರೆ ತುಂಗಾ ನದಿಯ ಬಗ್ಗೆ ನಮ್ಗೆಲ್ರಿಗೂ ಒಂದು ಪೂಜಾ ಭಾವ ಹುಟ್ಕೊಳ್ಳುತ್ತೆ. ಅದರ ಜೊತೆಗೆ ಪ್ರವಾಸಿಗರಿಗೂ ಅದು ಸೆಳೆಯುತ್ತೆ. ಸಾಕಷ್ಟು ಉದ್ಯಮ ಸೃಷ್ಟಿಯಾಗುತ್ತೆ. ಇಲ್ಲಿ ಬೋಟಿಂಗ್, ರಾಫ್ಟಿಂಗ್ ಕೂಡ ಮಾಡಬಹುದು ಅಂತಾನು ನಾನು ಕೇಳ್ಕೊಂಡಿದ್ದೀನಿ. ಸ್ವಚ್ಛತೆಗೋಸ್ಕರ ಏನೆಲ್ಲ ಆಗಬೇಕು ಅದರ ಒಂದು ದೊಡ್ಡ ಒಂದು ಪಟ್ಟಿನೇ ನಾವಿವತ್ತು ಚರ್ಚೆ ಮಾಡಿದ್ದೀವಿ. ಆದಷ್ಟು ಬೇಗ ನಮ್ಮ ನದಿ ಸ್ವಚ್ಛ ಆಗತ್ತೆ ಅನ್ನೋ ಒಂದು ಭರವಸೆ, ನಂಬಿಕೆ ಇವತ್ತು ನನಗೆ, ನಮ್ಮ ಅಧಿಕಾರಿಗಳು, ಪ್ರತಿನಿಧಿಗಳು, ನಮ್ಮ DC ಸಾಹೇಬರು, ನಮ್ಮ ಕರ್ನಾಟಕ ನೀರಾವರಿ ನಿಗಮದ MD ರಾಜೇಶ್ ಅವರು ಇವತ್ತು ನಮಗೆ ಕೊಟ್ಟಿದ್ದಾರೆ. ನಾವು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಸೇರಿ ಮಾದರಿ ಆಗೋಣ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ. ಧನ್ಯವಾದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.